ಎಲ್ಲರಿಗೂ ನಮಸ್ಕಾರ. ಈಗ ಮಯೂರಧ್ವಜನ ಮಗ ತಾಮ್ರಧ್ವಜ ತನ್ನ ಅಪಾರವಾದಂಥ ಒಂದು ಸೈನ್ಯದೊಂದಿಗೆ ಈ ಪಾಂಡವ ಸೈನ್ಯದೊಂದಿಗೆ ಕಾದಾಡಕ್ಕೆ ನಿಲ್ತಾನೆ. ಶೂರಾತಿ ಶೂರ ಅವನು, ಜೊತೆಗೆ ಅಪಾರವಾದಂಥ ಸೈನ್ಯ, ಸುಸಜ್ಜಿತವಾದಂಥ ಸೈನ್ಯ. ಅವರ ಆ ತಾಮ್ರಧ್ವಜ ಮತ್ತು ಅವನ ಸೈನಿಕರ ಬಾಣದ ಒಂದು ಚಾತುರ್ಯಕ್ಕೆ ಪಾಂಡವ ಸೇನೆ ಇದು ನಲುಗಿ ಬಿಡ್ತೈತಿ. ಮೊದಲೇ ಇವ್ರ ಸೈನ್ಯದಲ್ಲಿ ಸ್ವಲ್ಪ ಮಂದಿ ಇರ್ತಾರೆ. ಅವರನ್ನು ನೋಡಿರೋದು ಭಾಳ ಕಡಿಮೆ ಸಂಖ್ಯೆಯ ಸೈನ್ಯ. ಅವರು ಇಷ್ಟು ಕ್ಷಿಪ್ರವಾಗಿ ಬಾಣವನ್ನು ಬಿಡ್ತಿರ್ತಾರಲ್ಲ, ಅನೇಕ ಜನರಿಗೆ ಮತ್ತೊಂದು ಬಾಣವನ್ನು ತಗೋಬೇಕು ಅನ್ನುವಷ್ಟು ಸಹ ಅವ್ರ ಸಮಯವನ್ನು ಕೊಡ್ತಿರೋದಿಲ್ಲ. ಅವರ ಅನೇಕರಿಗೆ ಗಾಯಗಳಾಗ್ತಾರೆ, ಕೆಲವರು ಸತ್ತು ಹೋಗ್ತಾರೆ. ಕೆಲವರ ರಥಗಳ ಸಾರಥಿಗಳನ್ನು ಕೊಂದು ಕೂಡಲೇ ಆ ಕುದುರೆಗಳ ಆ ರಥವನ್ನು ಎತ್ತಬೇಕಾದತ್ತವ ಯಾಕೆ ಶುರು ಮಾಡ್ತಾರೆ. ಆ ತಾಮ್ರಧ್ವಜನನ್ನು ಎದುರಿಸ್ಬೇಕು ಅಂತಂದು ಹೇಳಿ ಋಷಿಕೇಶು, ಕೃತವರ್ಮ ಇವರೆಲ್ಲರನ್ನೂ ಪ್ರಯತ್ನ ಮಾಡ್ತಾರೆ. ಯಾರಿಗೂ ಅವನನ್ನು ತಡ್ಯಾಕಲ್ಲ, ಆಗೋದನೇ ಇಲ್ಲ. ಅವರೆಲ್ಲರನ್ನೂ ಬೆರಗಾಗ್ತಾರೆ. ಅರ್ಜುನ ಕೂಡ ಇದಕ್ಕೆ ಹೊರತಾಗೋದಿಲ್ಲ. ಅವರ ವೈಖರಿಯನ್ನು ನೋಡಿ, ಬಾಣ ಬಿಡುವಂಥ ವೈಖರಿಯನ್ನು ನೋಡಿ ಅರ್ಜುನನು ಪೂರ್ತಿಯಾಗಿ ನಿರುತ್ಸಾಹ ಆಗ್ತಾನೆ. ಅವನ ಮೈಯಲ್ಲಿರುವಂಥ ಶಕ್ತಿ ಪೂರ್ತಿ ಕಳೆಗುಂದದಂಗೆ ಆಗ್ತೈತಿ. ಬಾಣ ಬಿಡೋಕೆ ಶಕ್ತಿನೇ ಇಲ್ಲ ಮೈಯಾಗ ಅನಿಸ್ಬಿಡ್ತೈತಿ. ಪ್ರತಿಯೊಂದು ಬಾಣವನ್ನು ತಗೋಬೇಕಾದ್ರೆ ಕೃಷ್ಣನ ಕಡೆಗೆ ದೀನನಾಗಿ ನೋಡ್ತಾ ಇರ್ತಾನೆ. ಅವನಿಗೆ ಇನ್ನು ಸೋಲು ಖಚಿತ ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾನೆ ಅರ್ಜುನ. ಆವಾಗ ಅವನಿಗೂ ಮೈಯಲ್ಲಿ ಎಷ್ಟೋ ಬಾಣಗಳು ಚುಚ್ಚುತ್ತಾವು. ಕೃಷ್ಣನಿಗೂ ಹಲವಾರು ಬಾಣಗಳಿದ್ದು ಚುಚ್ಚುತ್ತಾವು. ಅವಾಗ ಏನಾಗ್ತೈತಿ ಅಂತಂದ್ರೆ, ಇದೇ ರೀತಿ ಅಂತ ನಾವು ಯುದ್ಧ ಮುಂದುವರಿಯೋದಿಲ್ಲ ಅಂತಂದು ಹೇಳಿ ಅರ್ಜುನಿಗೆ ಅನ್ನಿಸ್ತೈತಿ, ಉಳಿದವ್ರಿಗೂ ಕೂಡ ಅನ್ನಿಸ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ, ತಾಮ್ರಧ್ವಜ ಆಮೇಲೆ ಹೇಳ್ತಾನವ ವಾಸುದೇವನಿಗೆ, ವಾಸುದೇವ, ನಾವು ನಿನ್ನ ಭಕ್ತರದೇವಿ, ನೀನು ಮಮ ಪ್ರಾಣಾಹ ಪಾಂಡವಾಹ ಅಂತಂದು ಹೇಳಿ ನೀವು ಪ್ರತಿಜ್ಞೆ ಮಾಡಿದ್ದು ನಮ್ಗೆ ಗುರ್ತೈತಿ. ಆದರೆ ಈಗ ನಾನು ನೀನು ಪಾಂಡವರನ್ನ ಬಿಟ್ಟು ಕೊಡೋದಿಲ್ಲ, ಅವರನ್ನೇ ಗೆಲ್ಲಿಸ್ತೆ ಅನ್ನುವಂಥ ವಿಷಯ ನಮ್ಗೆ ಗುರ್ತೈತಿ. ನಾನು ಈಗ ಸಂಮೋಹನಾಸ್ತ್ರವನ್ನು ನಾನು ಬಿಡ್ತೇನೆ, ಪ್ರಯೋಗ ಮಾಡ್ತೀನಿ ನಿಮ್ಮ ಮೇಲೆ. ನೀನು ದೇವಾದಿದೇವದಿದೆ, ನಿನಗೆ ಆ ಅಸ್ತ್ರ ಏನೂ ಪರಿಣಾಮ ಆಗೋದಿಲ್ಲ. ಆದರೆ ನೀನು ಭಕ್ತರ ಪರಾಧೀನದಿದೆ. ನನ್ನ ತಂದೆ ಅಂತೂ ಅನನ್ಯ ಭಕ್ತರು, ನೀನು ಯಾವಾಗ ನೋಡ್ತೀನಿ ಅಂತ ಎಷ್ಟು ಕಾತುರದಿಂದ ಕಾಯಕತ್ತಾರೆ. ನಮ್ಮ ಈ ಭಕ್ತನ ಆಸೆ ಈಡೇರಿಸುವುದಕ್ಕಾಗಿಯೂ ಸಂಮೋಹನಾಸ್ತ್ರಕ್ಕೆ ನೀನು ಕೂಡ ಗುರಿಯಾಗಬೇಕು ಅಂತ ಹೇಳಿ ಆ ಅಸ್ತ್ರವನ್ನು ಅವನು ಬಿಟ್ಟುಬಿಡ್ತಾನೆ. ಬಿಟ್ಟು ಕೂಡಲೇ ಏನಾಕಿತ್ತು ಅಂದ್ರೆ, ಸೈನ್ಯದ ಮೇಲೆ ಒಂದು ಶೀತಲ ಗಾಳಿಯ ಛಾಯೆ ಇದ್ದದ್ದು ಬೀಸ್ದಂಗೆ ಆಗ್ತೈತಿ. ಶೀತಲ ಗಾಳಿ ಬೀಸ್ದಂಗೆ ಆಗ್ತೈತಿ. ಒಂದು ಯಾವುದೋ ಸುವಾಸನೆ ಅವರನ್ನು ಆವರಿಸ್ದಂಗೆ ಆಗ್ತೈತಿ. ಎಲ್ಲ ಸೈನ್ಯ ಗಾಳಿಯೊಳಗೆ ತೇಲದಂಗೆ ಅನ್ಸಕ್ಕೆ ಶುರು ಮಾಡ್ತೈತಿ ಅವ್ರಿಗೆಲ್ಲ. ಸ್ವಲ್ಪ ಹೊತ್ತಿಗೆ ಏನಂತಂದ್ರೆ, ಅವರು ಎಲ್ಲರೂ ಆ ಸಂಮೋಹನಾಸ್ತ್ರಕ್ಕೆ ಏನಂತ ನಿದ್ದೆಗೆ ಹೋಗಿಬಿಡ್ತಾರೆ. ಪೂರ್ತಿಯಾಗಿ ಯಾರಿಗೂ ಎಚ್ಚರ ಅನ್ನೋದೇ ಇರೋದಿಲ್ಲ. ಎಲ್ಲರೂ ಮಂಪರನೊಳಗೆ ಎದ್ದು ಬಿಡ್ತಾರೆ. ಎಷ್ಟೋ ಹೊತ್ತು ಹಾಗೆ ಇರ್ತಾರೆ. ಹಂಗೆ ಇದ್ದಂಥ ಆವಾಗ ಜೈಮಿನಿ ಈ ಋಷಿ ಅವ್ರು ಏನು ಮಾಡ್ತಾರಂತ ಹೇಳ್ತಾರೆ. ಯಾಕಂದ್ರೆ ಅವರೇ ಆ ಋಷಿಮುನಿಗಳ ಮುಂದಾಳುಗಳು. ಅವ್ರು ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಅವ್ರಿಗೆ ಮೈಯೆಲ್ಲ ಜಡ ಆಗಿರ್ತೈತಿ, ಇನ್ನೂ ನಿದ್ದೆ ಮಬ್ಬ ಇರ್ತೈತಿ. ಎದ್ದು ನೋಡ್ತಾರೆ. ಎದ್ದು ನೋಡಿದ ಕೂಡ ರಣಾರಂಗದಲ್ಲಿ ಒಂದು ಕುದುರೆಗಳಿರೋದಿಲ್ಲ, ರಥಗಳಿರೋದಿಲ್ಲ, ತಾಮ್ರಧ್ವಜನ ಸೈನ್ಯನೇ ಇರೋದಿಲ್ಲ. ಎಲ್ಲ ಕತ್ತೈತಿ. ನೋಡಿಕೊಳ್ಳಿ, ಎಲ್ಲ ಪಾಂಡವ ಸೇನೆ ನಿದ್ದೆಯೊಳಗೆ ಜಡವಾಗಿ ಮಲ್ಕೊಂಡ್ಬಿಟ್ಟಿರ್ತೈತಿ ಆ ರಣರಂಗದ ತುಂಬೆಲ್ಲ. ಆಗ ಅವ್ರಿಗೆ ಅಂಜಿಕೆ ಆಕೈತಿ, ಇವ ಏನಾರ ತಾಮ್ರಧ್ವಜ ಈ ಅರ್ಜುನನನ್ನು ಸೆರೆ ಹಿಡ್ಕೊಂಡು ಹೋಗ್ಯಾನೇನೋ ಅನ್ನುವಂಥ ಸಂಶಯ ಬರ್ತೈತಿ. ಅವನ ರಥವನ್ನು ಅವ್ರು ಹುಡ್ಕೊಂಡು ಹೋಗ್ತಾರೆ. ಹುಡುಕೊಂಡು ಹೋದ ಕೂಡಲೇನ ಅಲ್ಲಿ ಅವನು ಕೂಡ ತನ್ನ ರಥದಲ್ಲಿ ಅವನು, ಕೃಷ್ಣ ಎಲ್ಲರೂ ನಿದ್ದೆಯೊಳಗೆ ಜಾರ್ದಂಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ನೋಡಿ ಎಷ್ಟೋ ಅವ್ರಿಗೆ ಸಮಾಧಾನ ಆಗ್ತೈತಿ. ಅವಾಗ ಏನಾಗ್ತೈತಿ ಅಂತಂದ್ರೆ, ಆ ಇಬ್ಬರು ಕೃಷ್ಣ ಮತ್ತು ಅರ್ಜುನನ ಕಿರೀಟಗಳನ್ನು ಒಯ್ದಿರ್ತಾನೆ ತಾಮ್ರಧ್ವಜ.
ಸ್ವಲ್ಪ ಹೊತ್ತಿಗೆ ಏನಾಕೈತಿ ಅಂದ್ರೆ ಇವರೆಲ್ಲರಿಗೂ ಎಚ್ಚರ ಆಗ್ತೈತಿ, ಒಬ್ಬೊಬ್ರು ಎಚ್ಚರಕ್ಕೈತಿ, ಮೈಯೆಲ್ಲ ಜಡ ಹಿಡಿದಿರ್ತೈತಿ, ಮೈ ತುಂಬ ಗಾಯಗಳಾಗಿರ್ತಾವೆ. ಆವಾಗ ಈ ತಕ್ಷಣ ಈ ಋಷಿಕುಮಾರ್ ಎಲ್ಲ ಎದ್ದು ಆ ಗಾಯಾಳುಗಳನ್ನು ಶಿಬಿರಕ್ಕೆ ಸಾಗಿಸ್ತಾರೆ. ಆಮೇಲೆ ಅರ್ಜುನ ಮತ್ತು ಕೃಷ್ಣಗೂ ಕೂಡ ಅವರು ಶುಶ್ರೂಷೆಯನ್ನು ಮಾಡಕ್ಕೆ ನಿಲ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಬೇಡಪ್ಪ, ನಮ್ಗೆ ರಾಜವೈದ್ಯರದಾರ, ನಮ್ಮ ಸೈನಿಕರು ಭಾಳ ಗಾಯಾಳುಗಳಾಗ್ಯಾರ, ಅವರ ಉಪಚಾರವನ್ನು ನೀವು ಮಾಡಿರಿ ಅಂತೇಳಿ ಹೇಳ್ತಾರೆ. ಆ ಜೈಮಿನಿ ಈ ಋಷಿಮುನಿಗಳು ಕೇಳ್ತಾರೆ ಕೃಷ್ಣನಿಗೆ, ಕೃಷ್ಣ, ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ನಾವು ಈ ಯುದ್ಧವನ್ನು ಗೆಲ್ಲುವುದಿಲ್ಲ ಅನ್ನಿಸ್ತೈತಿ, ನಿನ್ನ ಅಭಿಪ್ರಾಯ ಏನೈತೆ ಅಂತ ಅರ್ಜುನ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅಂದ್ರೆ ಸೋತು ಬಿಡೋದು ಅಂತ ಹೇಳ್ಬಿಡ್ತಾನೆ. ಸೋತು ಬಿಡೋದು ಅಂತಂದ್ರೆ ಏನು ಅಂತ ಕೂಡಲೇ ಕೃಷ್ಣ ಹೇಳ್ತಾನೆ, ಸೋತು ಗೆಲ್ಲುವುದು ಅಂತ ಹೇಳ್ತಾನೆ. ಹೆಂಗೆ ಸೋತು ಗೆಲ್ತಾನೆ ಅನ್ನೋದನ್ನು ಮುಂದಿನ ಕಥೆಗಳಲ್ಲಿ ನಾನು ಹೇಳ್ತೀನಿ.